ನಾನು ಅವಳನ್ನು ಸಂಪರ್ಕ ಮಾಡೋ ಪ್ರಯತ್ನದಲ್ಲಿ ಇದ್ದೀನಿ. ಆದರೆ ಅವಳನ್ನ ಎಲ್ಲಿಟ್ಟಿದ್ದಾರೆ, ಯಾವ ಜಾಗದಲ್ಲಿ ಇಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ಈ ಬಂಧನನ ಸಾಮಾನ್ಯದವ್ರು ಮಾಡಿಲ್ಲ. ಕನಕವತಿ ಸಾಮಾನ್ಯವಾದ ಬಂಧನದಲ್ಲಿಲ್ಲ. ಮತ್ತೆ ಹಾಗಾದ್ರೆ ಈಗ ಅಕ್ಕನ ಬಿಡಿಸೋದಕ್ಕೆ ಏನ್ ಮಾಡೋದು? ಆ ಮಣಿಹಾರ ಇದ್ದಿದ್ರೆ ಕನಕವತಿ ಎಲ್ಲಿದ್ದಾಳೆ ಅಂತ ತಿಳ್ಕೋಬಹುದಾಗಿತ್ತು. ಆದರೆ ನೀನು ಆ ಮಣಿಹಾರನೇ ಇಲ್ಲ ಅಂತ ಹೇಳ್ತಾ ಇದೆಯಾ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಇದಕ್ಕೆ ಬೇರೇನು ದಾರಿನೇ ಇಲ್ವಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಕನಕವತಿ ಎಲ್ಲಿದ್ದಾಳೆ ಅಂತ ಕಂಡುಹಿಡಿಯೋಕ್ಕೆ ಒಂದೇ ದಾರಿ, ಅದು ಆ ರಮಾದೇವಿ. ಕನಕವತಿನ ಎಲ್ಲಿಟ್ಟಿದ್ದಾಳೆ ಅಂತ ರಮಾದೇವಿಗೆ ಮಾತ್ರ ಗೊತ್ತಿರೋದು. ಅದಕ್ಕೆ ನೀನು ರಮಾದೇವಿ ಜೊತೆಗೆ ಚೆನ್ನಾಗಿದ್ದು ಕನಕವತಿ ಎಲ್ಲಿದ್ದಾಳೆ ಅನ್ನೋದನ್ನ ಕಂಡುಹಿಡಿಬೇಕು. ಮತ್ತೆ ಅವಳ ಜೊತೆ ಏನ್ ಚೆನ್ನಾಗಿರೋದು? ಅವಳ ಮೇಲೆ ನಾನು ಶಕ್ತಿನ ಪ್ರಯೋಗ ಮಾಡಿ 2 ದಿವಸದಲ್ಲಿ ಅವಳ ಬಾಯಿ ಬಿಡಿಸ್ತೀನಿ. ನೀನು ಹಾಗೆಲ್ಲ ಮಾಡೋ ಹಾಗಿಲ್ಲ. ರಮಾದೇವಿ ಮೇಲೆ ಯಾವುದೇ ಪ್ರಯೋಗ ಮಾಡಬಾರ್ದು. ನೀನು ಅವಳನ್ನು ಸಾಧಾರಣವಾಗಿ ಪರಿಗಣಿಸ್ಬೇಡ. ರಮಾದೇವಿ ಅಷ್ಟು ಸಾಧಾರಣ ಅಲ್ಲ. ನಿನಗೆ ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತಾ ಇದ್ದೀನಿ. ರಮಾದೇವಿ ಬಗ್ಗೆ ಹುಷಾರಾಗಿರು. ನೀನು ಸ್ವಲ್ಪ ತಾಳ್ಮೆಯಿಂದ ಇರೋದು ನಿನಗೆ ಒಳ್ಳೆಯದು. ನಾನು ಹೇಳ್ತಾ ಇರೋದು ನಿಂಗೆ ಅರ್ಥ ಆಯ್ತಾ? ಈ ಮಾತು ಯಾಕೆ ಹೀಗೆ ಆ ರಮಾದೇವಿ ಬಗ್ಗೆ ಹೇಳ್ತಿದ್ದಾರೆ? ನನ್ನ ಬಗ್ಗೆ ಗೊತ್ತಿಲ್ವಾ ಇವ್ರಿಗೆ? ನಿಮ್ಮಕ್ಕ ಕನಕಾವತಿಗೆ ಏನಾಯ್ತು, ಹೇಗಾಯ್ತು, ಯಾಕಾಯ್ತು, ಯಾರಿಂದ ಆಯ್ತು ಅಂತ ಗೊತ್ತಿದ್ಯಾ? ವಿಷಯನ ಸಣ್ಣದಾಗಿ ತಗೋಬೇಡ. ರಮಾದೇವಿ ಬಗ್ಗೆ ನಿನಗೇನೂ ಗೊತ್ತಿಲ್ಲ. ಅವಳು ಮಣಿಹಾರನ ಹುಡುಕ್ತಾ ಇರೋದೆ ಅದರಲ್ಲಿರೋ ಶಕ್ತಿನ ಪಡ್ಕೊಳ್ಳೋಕ್ಕೆ. ಅವಳಿಟ್ಟಿರೋ ಬಂಧನದಿಂದ ಯಾರೂ ಬಿಡಿಸ್ಕೋಬಾರ್ದು ಅಂತ. ಮೊದಲು ನಮಗೆ ಆ ಮಣಿಹಾರ ಸಿಗಬೇಕು. ಅದನ್ನು ಹುಡ್ಕೋ ತಾಕತ್ತಿರೋದು ರಮಾದೇವಿ ಒಬ್ಬಳಿಗೆ ಮಾತ್ರ. ಅವಳ ಜೊತೆ ನೀನು ಚೆನ್ನಾಗಿರೋದೇ ನಮಗೆ ಮೊದಲನೇ ಹೆಜ್ಜೆ. ಈ ವಿಷಯನ ನೀನು ಮರೆಯೋ ಹಾಗಿಲ್ಲ. ನೀನು ರಮಾದೇವಿ ವಿಷಯದಲ್ಲಿ ಜಾಗೃತಿಯಾಗಿರೋದು ತುಂಬ ಒಳ್ಳೆಯದು. ಹಾಗೆ ರಮಾದೇವಿ ಮಗನ ಮದುವೆ ಅಂದಿಯಲ್ಲ, ಆ ವಿಷಯದ ಬಗ್ಗೆ ಏನಾದರೂ ವಿಚಾರಿಸಿದ್ಯಾ? ಆ ಹುಡುಗಿ ಜಾತಕ ತಗೊಂಡು ಬಂದ್ಯಾ? ತರ್ತೀನಿ. ಮತ್ತೆ ಮಾಡು ಒಂದು ಕೆಲಸನ ಮಾಡದೆ ಬೇರೆ ವಿಷಯಗಳಲ್ಲಿ ಆಸಕ್ತಿನ ತೋರಿಸ್ಬೇಡ.